ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ರೀ. ಓಕೆ, ಇದೆಲ್ಲ ಓಕೆ. ಅದು ಸ್ವಲ್ಪನೇ ಅದು ಓಕೆ ಸರ್, ಅದು ಸ್ವಲ್ಪ ಫಿಲ್ ಮಾಡಿಸ್ಬಿಡಿ. ಆಯಿತು ಸರ್. ಯಾಕೆಂದರೆ ನಾವು ಈಗ ನೀವೇನಾದರೂ ಬೆಳೆ ಇಟ್ಟ ಮೇಲೆ ಅವೆಲ್ಲ ಏನೂ ಚಾನ್ಸೇ ಇರೋದಿಲ್ಲ. ಇಲ್ಲಿ ಯಾರೋ ಲೋಕಲ್ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಫಿಲ್ಲಿಂಗ್ ಕೊಡಿಸ್ಬಿಡಿ. ಅದನ್ನು ಸಾಧ್ಯ ಆಯಿತು ಅಂದರೆ ನೋಡಿ ಇಲ್ಲಿಂದನೂ ಕೊಡಿಸ್ಬಿಡಿ. ಆಯಿತು ಸರ್. ಅಂದರೆ ಒಟ್ಟು ಅವಾಗ ಎಲ್ರಿಗೂ ಒಂಥರ ಲ್ಯಾಂಡ್ ಸಿಗುತ್ತೆ. ಆಮೇಲೆ ಬೇಕಾದರೆ ಅದು ಫೆನ್ಸಿಂಗನ್ನು ಸ್ವಲ್ಪ ಹೈಟ್ ಮಾಡ್ಕೊಳ್ಳೋದು ಏನೋ ಒಂದು ಮಾಡೋಣ. ಇಲ್ಲಿಂದ ನನಗೆ ಅಲ್ಲೇನೆಂದರೆ ಒಂದು 20, ಇದೊಂದು 20, ಅದೊಂದು 20, ಒಂದು 40 ಟ್ರ್ಯಾಕ್ಟರ್ ಅಷ್ಟು ಇಲ್ಲ, ಟ್ರ್ಯಾಕ್ ಆದರೆ ಜಾಸ್ತಿ ಆಗುತ್ತೆ. ಆಮೇಲೆ ಅದು ಹಾಕ್ಸ್ಬಿಟ್ರೆ ಡಿಗ್ ಕೊಡಿಸ್ತೀರಲ್ಲ ನೋಡಿ. ಸರಿ. ನೋಡಿ ಇದೆಲ್ಲ ಏನೂ ಇಲ್ಲ, ಇದೆಲ್ಲ ನಿಮಗೆ ಇದೆಲ್ಲ ಗರಿಕೆ ಅಲ್ಲ ಇದು. ಓಕೆ, ಇದೆಲ್ಲ ಸಪ್ರೆ ಹುಲ್ಲು, ಪರೆ ಹುಲ್ಲು ಇದೆ ಆ ಕಡೆ ನೋಡ್ಬೋದು. ಆದರೆ ಇದು ಒಂದು ಸರಿ ಎಲ್ಲ ಒಟ್ಟಾಗಿ ಡಿಗ್ಗಿಂಗ್ ಕೊಡಿಸ್ಕೊಳ್ಬಿಡಿ. ಇದರಲ್ಲಿ ಒಂದೊಂದಿದೆ. ಶುಂಠಿ ಹುಲ್ಲು ಇದೆ, ಇದರಲ್ಲಿ ಶುಂಠಿ ಹುಲ್ಲು ಇದೆ. ಆ ಉಳುಮೆ ಮಾಡ್ತೇವೆ. ಶುಂಠಿ ಹುಲ್ಲು ಜಾಸ್ತಿನೇ ಇದೆಯಪ್ಪ. ಇದು ಜಾಸ್ತಿ ಇದೆ, ಮಳೆ ಬೀಳ್ತಾನೆ ಎಲ್ಲ ನಮ್ದು. ಇವರು ಈ ನೇಗ್ಲಿಗಳವ್ರು ಏನಂದರೆ ಈ ಕೆಲಸಗಳೆಲ್ಲ ಮಾಡೋದಿಲ್ಲ. ಎಲ್ಲೋ ಏನೋ ಆಯಿತು ಅದು ಹೋಯ್ತು ಅಂತ ಹೋಗ್ಬಿಡ್ತಾರೆ. JCBಗಾದರೆ ಇದೆಲ್ಲ ಕೌಂಟ್ಗಿರೋದಿಲ್ಲ. ಹಿಂದಕ್ಕೆ ಡಿಗ್ ಮಾಡ್ಕೊಳ್ಳೋದು. ನೋಡಿ ಇವಾಗ ಮಳೆ ಬೀಳೋದಕ್ಕೆ ಮುಂಚೆ ಅದು ಬಂದಿದ್ದಾನಲ್ಲ, ಅದು ಗೊಕ್ಕೆ ಹುಲ್ಲು, ಅದೆಲ್ಲ ಓವರ್ ಆಗೋಗ್ಬಿಡುತ್ತೆ. ಇವಾಗ ಈ ಬಿಸಿಲಲ್ಲಿ, ಮಧ್ಯಾಹ್ನ ಬಿಸಿಲಲ್ಲಿ ಹಿಂಗೊಂದು ಸರಿ ಮಧ್ಯೆ 3 ದಿನ ಗ್ಯಾಪು ಬಿಟ್ಟು ಮಳೆ ಬಿದ್ದರೆ ಮಾಡಬಾರ್ದು. ಮಾಡಿ ಎಲ್ಲ ಹೋಗ್ಬಿಡುತ್ತೆ. ಈಗ 12 ಗಂಟೆಗೆ ಯಾಕೆ ಮಾಡಬೇಕಂದ್ರೆ 12 ಗಂಟೆವರೆಗೂ ಬಿಸಿಲು ಇರುತ್ತಲ್ಲ, ಬಿಸಿ ಮಣ್ಣು ಒಳಗಡೆ ಹೋಗ್ಬೇಕು. ಒಳಗಡೆದು ಹೋಗುತ್ತೆ, ಮೇಲೆದು ಹೋಗ್ಬಿಡುತ್ತೆ. ನೀವು ವೀಡ್ಸ್ ಇಲ್ಲ ಅಂತ ಹೇಳಿದ್ರೆ ಇದು ಎಲ್ಲ ನಿಮಗೆ ಮಳೆ ಬಂತು ಅಂದರೆ ಇಷ್ಟು ಬಂದ್ಬಿಡುತ್ತೆ. ಓಕೆ, ಡಿಗ್ಗಿಂಗ್ ಎಲ್ಲ ಮಾಡಿಸಿದ್ರೆ ಆಮೇಲೆ ಮ್ಯಾನ್ಯುಯಲ್ ಆಗಿ ನಾವು ಗುಂಡಿ ತೊಡ್ಕೋಬೋದೆಲ್ಲ. ಓಕೆ, ಆಮೇಲೆ ಇದೆಲ್ಲ JCB ಎಲ್ಲ ಏನೂ ಬೇಕಾಗಲ್ಲ. ಯಾಕೆಂದರೆ 2 ಡಿಗ್ಗಿಂಗ್ ಕೊಟ್ಬಿಟ್ಟಿರ್ತೀವಲ್ಲ, ಅಷ್ಟು ಸರಿ ನಾವು ಮ್ಯಾನ್ಯುಯಲ್ ಆಗಿ ಗುಂಡಿ ಮಾಡ್ತೀವಿ. ಏನು ಸಂಪಾದ ಬಂದೈತೆ ನೋಡೋರು. ಅದು ನಿಮಗೆ ಜೀವನ ಪೂರ್ತ ಅದನ್ನು ನಿಮ್ಮನ್ನು ಇದು ಮಾಡಿಬಿಡುತ್ತೆ. ಯಾಕಂದರೆ ಇವಾಗ ಬೇಸಿಗೆಯಲ್ಲಿ ನೀರು ಯಾವಾಗ ಬಿಡ್ತೀರ, ಅದು 1ಕ್ಕೆ 4 ಆಗಿಬಿಡ್ತಾರೆ. ಉಳುಮೆ ಮಾಡ್ತಾನೆ ಅದು ಕಿತ್ತಿದ್ದು. ಸ್ವಲ್ಪ ಈ ಏರಿಯಾ ಉಳ್ಳಿದೆ, ಆದರೆ ಇದೆಲ್ಲ ಪರವಾಗಿಲ್ಲ. ಓಕೆ, ನಿಂತಿರೋದು ಪಾಂಡ್ ಥರ ಏನೋ ಮಾಡಿದ್ರು. ಪಾಂಡ್ ಥರ ಅಲ್ಲ, ಇದು ನೀರು ಇಲ್ಲಿ ಬರುತ್ತೆ ಮಳೆಗಾಲದಲ್ಲಿ. ಇದು ಪಾಂಡ್ ಥರ ಎಲ್ಲ ಮಾಡಿದ್ರೆ ಆ ಥರ ನೀರು, ಆ ಥರ ಬಂಡೆ ಕಪ್ಪಗಾಗಲ್ಲ ನೀರು. ಮಳೆಗಾಲದಲ್ಲಿ ಆಟೋಮೆಟಿಕ್ಕಾಗಿ ನೀರು ಬರುತ್ತೆ ಇಲ್ಲಿ, ಅನುಮಾನನೇ ಇಲ್ಲ. ಇದನ್ನ ಸ್ವಲ್ಪ ಆಳ ಮಾಡಿಸಿ ನೀವು ಇದಕ್ಕೆ ಕಲ್ಲಿಗಿಲ್ ಕಟ್ಟಿಟ್ಕೊಂಡ್ರೆ ಈಗಲೂ ಈ ಟೈಮಲ್ಲಿ ನೀರು ಇರುತ್ತೆ. ನಾನು ಹೇಳಿದ್ನಲ್ಲ ಅಲ್ಲಿ ಕಲ್ಪರಿಗೆ, ಅದು ಅಂದರೆ ಸ್ಟೋರೇಜ್ ಥರ ಇಲ್ಲಿ ಮಾಡ್ಕೊಬೋದಾ ಸರ್? ಸ್ಟೋರೇಜ್ ಥರನೂ ಮಾಡ್ಕೋಬೋದು ನೀವು. ಫಸ್ಟ್ ನೀವು ಬೋರ್ಗಳಿಗೆ ಮೋಟ್ರ್ ಹಾಕ್ತಿದ್ದೀರಲ್ಲ, ನೀರು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೀರು ಪರ್ಫೆಕ್ಷನ್ ಇದ್ದರೆ ಡೈರೆಕ್ಟಾಗಿ ಬೋರಿಂದನೇ ಕೊಟ್ಕೋಬೋದು. ಓಕೆ,
ಒಂದರಲ್ಲಿ 1.25 ಇಂಚ್ ಅಷ್ಟು ಬರ್ತಾ ಇದೆ, ಹ್ಞೂ ಹ್ಞೂ. ಇನ್ನೊಂದರಲ್ಲಿ 1.25 ಇದು 1.5 ಆ್ಯಕ್ಚುಲಿ ಜಾಸ್ತಿ ಫೋರ್ಸಲ್ಲಿ ಇದೆ. ಜಾಸ್ತಿ ಫೋರ್ಸಲ್ಲಿ ಬರುತ್ತೆ. ಅಂದರೆ ಬಟ್ ಒಂದು ಇದು 3 ಗಂಟೆ ಹೊಡಿಯುತ್ತೆ ಸರ್ ಇದು. ಹ್ಞೂ ಹ್ಞೂ. ಆಮೇಲೆ ಆಮೇಲೆ ಅದು ನಿಂತು ಒಂದು 1 ಅವರ್ ಆದಮೇಲೆ ತಿರ್ಗಾ ಹೊಡಿಯುತ್ತೆ, ಬಿಟ್ಟು ಬಿಟ್ಟು ಹೊಡಿಯುತ್ತೆ. ಮಳೆಗಾಲದಲ್ಲಿ ಇನ್ನೂ ನಾವು ನೋಡಿಲ್ಲ, ಸಮ್ಮರ್ ಇವಾಗಲೇ ಒಂದು 2 ತಿಂಗಳಾಯ್ತು ಅಷ್ಟೇ ಹಾಕಿ. ಇದೆ ಫಸ್ಟ್ ಇಲ್ಲಿ ಹೊಡೆದಿದೆ, ಆಮೇಲೆ ಇಲ್ಲಿಗೆ ಜಾಸ್ತಿ ಹೊತ್ತು ಇಲ್ಲಿ ಬಿದ್ದಿದೆ. ಇದು ಅದು ಹಳೆ ಬೋರ್, ಅದು ಅಂದರೆ ಒಂದು 10 ನಿಮಿಷ ಹೊಡಿಯುತ್ತೆ ಅಷ್ಟೇ. ಹ್ಞೂ ಹ್ಞೂ ಹ್ಞೂ. ಅದಾದಮೇಲೆ ಇಲ್ಲೊಂದು ಅಲ್ಲೊಂದು ಹಾಕ್ಸಿದ್ವಿ. ಇಲ್ಲಿ ಕುಂಟೆ ಇದೆ. ಇದೆಲ್ಲ ಪರವಾಗಿಲ್ಲಪ್ಪ, ಆಯಿತು ಸರ್. ಇವೆಲ್ಲ ಪರವಾಗಿಲ್ಲ. ನೀವು ಈ ಕಡೆ ಈ ಎತ್ತರ ಕೂಡ ಸ್ವಲ್ಪ ಮಣ್ಣು ತಗೋಬಹುದು. ಆಯಿತು ಸರ್. ಎತ್ತರ ಆಮೇಲೆ ಅದನ್ನು ಬಿಟ್ಕೊಂಡು JCB ಬಂದಾಗ ಅಲ್ಲಿ ಮಣ್ಣು ತಳ್ಳಿಸ್ಕೊಬಿಟ್ಟು ಈ ಎತ್ತರ ಇದೆಯಲ್ಲ, ಇಲ್ಲಿ ಫಸ್ಟು ಒಳಗಡೆ ತೋಡು ನೋಡಿ. ಬಂಡೆ ಏನಾದರೂ ಇದ್ದರೆ ಮಣ್ಣು ತೆಗಿಬೇಡಿ. ಬಂಡೆ ಇಲ್ಲ ಅಂದರೆ ಈ ಎತ್ತರ ಈ ಹಳ್ಳಗಳಿಗೆ ಹಾರಿಸ್ಕೊಳ್ಳಿ. ಫಸ್ಟ್ ಉಳುಮೆ ಮಾಡಿಸೋದಕ್ಕೆ ಮುಂಚೆನೇ ಇವೆಲ್ಲ ಲೆವೆಲ್ ಮಾಡಿಸ್ಕೊಂಡು ಆಮೇಲೆ ಡಿಗ್ಗಿಂಗ್ ಮಾಡಬೇಕು. ಆಯಿತು. ಫಸ್ಟ್ ಲೆವೆಲ್ ಮಾಡಿಸ್ಕೋಬೇಕು, ಆಮೇಲೆ ಡಿಗ್ಗಿಂಗ್ ಮಾಡಬೇಕು. ಓಕೆ. ಅದು ಮಣ್ಣು ಹೊಡೆದ್ಬಿಟ್ಟು ಇಮ್ಮಿಡಿಯೇಟ್ ಹಂಗೆ ಡಿಗ್ಗಿಂಗ್ ಶುರು ಮಾಡಿಸಿ. ಓಕೆ. ಸೊ ಈ ಕಡೆ ಫ್ರೂಟ್ಸ್ ಹಾಕ್ಬೋದು, ಆ ಕಡೆ ತೆಂಗು ಮತ್ತು ಇಲ್ಲ, ನೀವು ಮಣ್ಣು ಹೊಡ್ಸಿದ್ರೆ ಅಲ್ಲಿ ಕೂಡ ಎಲ್ಲನೂ ಹೋಗ್ಬೋದು, ಎಲ್ಲ ಹೋಗ್ಬೋದು. ಈ ಕಡೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿರುತ್ತೆ, ಸರಿ. ಆ ಕಡೆ ಒಂಚೂರು ಕಡಿಮೆ ಆಗುತ್ತೆ. ಆದ್ರೂ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಒಂದು ಸಪ್ಲಿಮೆಂಟ್ಸ್ ಕೊಟ್ಟು. ಸರಿ. ಅದು ಓವರ್ ದಿ ಇಯರ್ಸ್ ಆ ಸಾಯಿಲ್ ಸರಿ ಆಗುತ್ತೆ ಸರ್? ಅದು ನೀವು ಅದೇ ನೀರು ನಿಲ್ಲುವಂಗೆ ಇರಬಾರ್ದು. ಅದಕ್ಕೆ ಮೇಯ್ನ್ ಇವಾಗ ಮಣ್ಣು ಇದು ಮಾಡಿಬಿಟ್ರೆ ಹೈಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಕಾಲುವೆ ಕೊಟ್ಬಿಡ್ಬೇಕು. ಓಕೆ. ಅದೆಲ್ಲ ನೀವು ಲೆವೆಲ್ ಆದಮೇಲೆ ನಾನು ಪಕ್ಕ ಮಾಡಿಕೊಡ್ತೇನೆ ಅದನ್ನು. ಈಗ ಸುಮ್ಮನೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಹೌದು. ಅದು ಸ್ವಲ್ಪ ಮಣ್ಣು ಫಿಲ್ಲಿಂಗ್ ಆಗಬೇಕು. ಫಿಲ್ಲಿಂಗ್ ಆದಾಗ ಪರ್ಫೆಕ್ಟಾಗಿ ಅದು ರೂಟ್ ನೋಡಿಬಿಟ್ಟು ಸ್ವಲ್ಪ ಕ್ರಾಸಾಗಿ ಕೊಡಬೇಕಾಗತ್ತೆ. ಅದು ಒಂದು ಕೊಟ್ಟು, ಅಥವಾ ನೀವು ಹಂಗೂ ಮಾಡ್ಬೋದು. ಸ್ವಲ್ಪ ಇನ್ವೆಸ್ಟ್ ಮಾಡೋಂಗಿದ್ರೆ ಆ ಹಳ್ಳನ ತೋಡಿಸ್ಬಿಟ್ಟು ಅದರೊಳಗಡೆ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಹಾಕಿ ಮೇಲೆ ಸಣ್ಣ ಕಲ್ಲು ಹಾಕಿ ಅದನ್ನ ಮುಚ್ಚು ಬಿಡ್ಬೋದು. ಅದು ನಿಧಾನವಾಗಿ ಈ ಸೀಪೆ ಹೋಗ್ಬಿಡುತ್ತೆ. ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಆಚೆ ಇರೋವಂಥ ಏನು ಚೌಳಿರುತ್ತೆ ಅದೆಲ್ಲ ನಿಧಾನವಾಗಿ ಟ್ರಂಚಲ್ಲಿ ಹೋಗಿ ಸ್ಲೋಲಿ ಕಡಿಮೆ ಆಗುತ್ತೆ. ಅಂದರೆ 1-2 ವರ್ಷದಲ್ಲಿ ಆಗೋದಲ್ಲ ಇದು. ಇದೊಂದು 6-7 ವರ್ಷದಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ನಮ್ಮದು ಅಷ್ಟೊತ್ತಿಗೆ ಗಿಡ ಮರ ದೊಡ್ಡದಾಗುತ್ತೆ. ಅದನ್ನ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನೀವು ಇವಾಗ ಅದನ್ನ ಫಿಲ್ ಮಾಡ್ಕೋಬಿಡ್ಬೇಕು. ಓಕೆ. ಯಾಕೆಂದರೆ ಸುತ್ತ ಬೆಟ್ಟ ಗುಡ್ಡ ಇರೋದ್ರಿಂದ ಹೌದು ನಿಮಗೆ ಅದು ಹೆಂಗೆ ಆದ್ರೂ ಆ ನೀರಿನ ಅಂಶ ಬಂದೇ ಬರ್ತದೆ. ನೋಡಿ, ಹಸಿರು ಹುಲ್ಲು ಕಾಣಿಸ್ತಾ ಇದೆಯಲ್ಲ, ಅದು ಚೌಳಿದ್ರೆ ಮಾತ್ರ ಈ ಟೈಮಲ್ಲಿ ಹಸಿರು ಕಾಣಿಸೋದು ಅಲ್ಲ. ನಾನು ಆದರೆ ತುಂಬ ಚೌಳು ಇಲ್ಲ ರಘು. ತುಂಬ ಚೌಳಿದ್ರೆ ಗೆದ್ಲು ಬರೋದಿಲ್ಲ. ಇದೆಲ್ಲ ಚೌಳು ಅಲ್ಲ. ಮಣ್ಣು ಕಾಲುವೆ ಹೊಡೆದ್ಬಿಟ್ಟಿದ್ದಾರೆ ಅವರು. ಕಾಲುವೆ ಹೊಡೆದು ಬಿಟ್ಬಿಟ್ಟಿದ್ದಾರೆ. ಮಳೆ ಹೊಡೆದು ತಿರುಗ್ತಾ ಇತ್ತು, ಭೂಮಿ ಕುಡಿತಾ ಇಲ್ಲ. ಇದು ಅಷ್ಟೇ, ಇದು ಟ್ರಂಕ್ ಯಾವಾಗಲೂ ಇಟ್ಟಿರಿ. ಯಾಕಂದರೆ ಇದೆಲ್ಲ ಮಾಡಿರೋದಂದ್ರೆ ನೀರು ಇದನ್ನೇ ತಲೆ. ಇದನ್ನೇ ಮಾಡಿಬಿಟ್ರೆ ಸಾಕು. ಇವಾಗ ನೀರು ಇದನ್ನ ಫುಲ್ಲು ಮಾಡಿ ಅಲ್ಲೆಲ್ಲಿ ದಾರಿ ಇದೆ ಅಲ್ಲಿ ಈ ಥರನೇ ಒಂದೊಂದು ಪೈಪ್ ಮಾಡ್ಕೊಳ್ಳಿ. ಇಷ್ಟು ಕೆಲಸ ಮಾಡ್ಕೊಳ್ಳಿ. ಇಲ್ಲಿಂದ ಸ್ವಲ್ಪ ಫಿಲ್ಲಿಂಗ್ ಕೊಟ್ಕೊಂಡಿದ್ದೀರ ಅಂದರೆ ನಿಮಗೆ ಅದು ನೆಲ ಕೈಗೆ ಸಿಗುತ್ತೆ. ಎಲ್ರಿಗೂ ಒಂಥರ ನೆಲ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ತಗೊಂಡವ್ರಿಗೆ ಅದು ಸ್ವಲ್ಪ ಡಲ್ ಇರುತ್ತೆ. ಎಲ್ಲ ಸೇರಿನೇ ಮಾಡಿಸ್ಕೊಬಿಡಿ ಅದನ್ನು. ಆಯಿತು ಸರ್. ಮಾಡಿಸ್ಕೊಳ್ಳಿ. ಒಳ್ಳೆ ಲೊಕೇಶನ್ ತುಂಬ ಚೆನ್ನಾಗಿದೆಯಪ್ಪ. ಆಮೇಲೆ ಇಂಪಾರ್ಟೆಂಟ್, ಒಳ್ಳೆ ವೈಬ್ರೇಷನ್ ಇದೆ ಜಾಗದಲ್ಲಿ, ವೈಬ್ರೇಷನ್ ಇದೆ. ಬಟ್ ಅದನ್ನ ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ಬೆಳಗ್ಗೆ ಒಂದು ಲ್ಯಾಂಡ್ಗೆ ಹೋದ್ವಿ, ನನಗೆ ವೈಬ್ರೇಷನ್ ಬರಲೇ ಇಲ್ಲ. ಇದು ಒಳ್ಳೆ ವೈಬ್ರೇಷನ್ ಸಿಕ್ಕಿದೆ. ನಿಮಗೆ ಚೆನ್ನಾಗಿ ಆಗುತ್ತೆ, ಮಾಡಿಕೊಡ್ಬೋದು. ಇಷ್ಟು ಕೆಲಸ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿದ್ಮೇಲೆ ಒಂದಿನ ಆ್ಯಕ್ಚುಲಿ ನನಗೆಲ್ಲ ಒಂದು 25 ಮಿನಿಟ್ಸ್ ಬಂದು ಹೋಗ್ತೀನಿ. ಸರಿ ಸರ್.